ಶಬರಿಮಲೆ ಅಯ್ಯಪ್ಪ ಓರ್ವ ಇತಿಹಾಸ ಪುರುಷ. ಅಯ್ಯಪ್ಪನ ಬಹುತೇಕ ಭಕ್ತರು ನಂಬಿರೋ ಅಯ್ಯಪ್ಪ ಓರ್ವ ಪುರಾಣ ಪುರುಷ. ಆದರೆ ಪುರಾಣದಲ್ಲಿ ಬರೋ ಅಯ್ಯಪ್ಪನಿಗೂ ಧರ್ಮಶಾಸ್ತ್ರದಲ್ಲಿರೋ ಅಯ್ಯಪ್ಪನಿಗೂ ತುಂಬಾ ವ್ಯತ್ಯಾಸವಿದೆ. ಪುರಾಣ ಪುರುಷ ಅಯ್ಯಪ್ಪ ಆಜನ್ಮ ಬ್ರಹ್ಮಚಾರಿಯಾಗಿದ್ರೆ ಧರ್ಮಶಾಸ್ತ್ರ ಅಯ್ಯಪ್ಪನಿಗೆ ಇಬ್ಬರು ಪತ್ನಿಯರಿದ್ದಾರೆ. ಪಂದಳೆ ಕಂದನ್ ಹರಿಹರ ಸುತನೇ ಬೇರೆ ಅಯ್ಯಪ್ಪನಾಗಿದ್ದು ಧರ್ಮಶಾಸ್ತ್ರನೇ ಬೇರೆ ಅಯ್ಯಪ್ಪನಾಗಿದ್ದಾನೆ. ಹಾಗಾದ್ರೆ ಶಬರಿಮಲೆಯಲ್ಲಿ ನೆಲೆಸಿರೋದು ಯಾವ ಅಯ್ಯಪ್ಪ? ಈ ಬಗ್ಗೆ ಪುರಾಣಗಳು ಹಾಗೂ ಇತಿಹಾಸ ಏನು ಹೇಳುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಮೊದಲಿಗೆ ಪುರಾಣದಲ್ಲಿ ಹೇಳಲಾಗಿರೋ ಅಯ್ಯಪ್ಪನ ಬಗ್ಗೆ ಹೇಳೋದಾದ್ರೆ, ಕಲಿಯುಗದಲ್ಲಿ ಅಧರ್ಮ ತಾಂಡವವಾಡ್ತಿರುತ್ತೆ. ಧರ್ಮವನ್ನ ಉಳಿಸುವುದಕ್ಕಾಗಿ ಹರಿಹರರ ಸಮ್ಮಿಲನವಾಗಿ ಅಯ್ಯಪ್ಪನ ಜನನವಾಗುತ್ತೆ. ಹೀಗಾಗಿ ಅಯ್ಯಪ್ಪನನ್ನ ಹರಿಹರ ಸುತನೆ ಎಂದು ಕರೆಯುತ್ತಾರೆ. ಆಗ ತಾನೇ ಹುಟ್ಟಿದ್ದ ಅಯ್ಯಪ್ಪನನ್ನ ಹರಿಹರರು ಪಂಪಾ ನದಿಯ ತೀರದಲ್ಲಿ ಬಿಟ್ಟು ಹೋಗ್ತಾರೆ. ಮುದ್ದಾದ ಮುಖಮಣಿಯೊಂದಿಗೆ ಒಂದು ದಟ್ಟ ಕಾಡಿನಲ್ಲಿ ಮಗು ಅಯ್ಯಪ್ಪ ಮಲಗಿರ್ತಾನೆ. ಆ ಮಗು ಅಯ್ಯಪ್ಪನ ಕಂಠದಲ್ಲಿ ಚಿನ್ನದ ಮಣಿ ರಾರಾಜಿಸ್ತಿರುತ್ತೆ. ಅಲ್ಲಿ ಅಯ್ಯಪ್ಪ ಮಣಿಕಂಠ ಕಾಡಿಗೆ ಬೇಟೆಗೆ ಎಂದು ಬಂದ ಪಂದಳೆ ರಾಜ್ಯದ ಚಕ್ರವರ್ತಿ ಪಂದಳೆ ರಾಜಶೇಖರ ಮಗು ಅಯ್ಯಪ್ಪನನ್ನ ನೋಡ್ತಾನೆ. ಈ ದಟ್ಟ ಕಾಡಿನಲ್ಲಿ ಮಗುವನ್ನ ಯಾರು ಬಿಟ್ಟು ಹೋಗಿದ್ದು ಎಂದು ಅತ್ತಿತ್ತ ನೋಡ್ತಾನೆ. ಆಗ ಶಿವನು ಮುನಿರೂಪ ಧರಿಸಿ, ಈ ಮಗು ನಿನಗೆ ಸಾಕ್ಷಾತ್ ದೇವರೇ ಕೊಟ್ಟಿದ್ದಾನೆ, ನಿನಗೆ ಹೇಗಿದ್ರು ಮಕ್ಕಳಿಲ್ಲ ಅಲ್ವಾ, ಹೀಗಾಗಿ ಈ ಮಗುವನ್ನ ಚೆನ್ನಾಗಿ ನೋಡ್ಕೋ ಎಂದು ಮುನಿ ರೂಪದಲ್ಲಿದ್ದ ಶಿವ ಪಂದಳೆ ರಾಜಶೇಖರನಿಗೆ ಹೇಳ್ತಾನೆ. ಇದಕ್ಕೆ ಪಂದಳೆ ರಾಜಶೇಖರ ಸಹ ಸಮ್ಮತಿಸಿ ಮಗು ಅಯ್ಯಪ್ಪನನ್ನ ಕೈಗೆತ್ತಿಕೊಳ್ತಾನೆ. ಸಂತೋಷದಿಂದಲೇ ಅಯ್ಯಪ್ಪನನ್ನ ಎತ್ತಿಕೊಂಡು ಪಂದಳೆ ರಾಜ್ಯಕ್ಕೆ ಹೋಗ್ತಾನೆ ರಾಜಶೇಖರ. ಮಗು ಅಯ್ಯಪ್ಪನನ್ನ ಎತ್ತಿಕೊಂಡು ಬಂದದ್ದನ್ನ ಕಂಡ ಪಂದಳೆ ರಾಜಶೇಖರನ ಪತ್ನಿ ಆಶ್ಚರ್ಯಕ್ಕೆ ಒಳಗಾಗ್ತಾಳೆ. ಬಳಿಕ ಕಾಡಿನಲ್ಲಿ ನಡೆದ ಘಟನೆ ವಿವರಿಸಿದ ಮೇಲೆ ರಾಣಿ ಸಹ ಮಗು ಅಯ್ಯಪ್ಪನನ್ನ ಪ್ರೀತಿಯಿಂದ ಹತ್ತಿರಕ್ಕೆ ತೆಗೆದುಕೊಳ್ತಾಳೆ. ಪಂದಳೆ ರಾಜಶೇಖರ ಹಾಗೂ ಆತನ ಪತ್ನಿ ಅಯ್ಯಪ್ಪನನ್ನ ತುಂಬಾ ಅಪರೂಪವಾಗಿ ಸಾಕ್ತಿರ್ತಾರೆ. ಅಯ್ಯಪ್ಪನ ಕಾಲ್ಗುಣದಿಂದ ಪಂದಳೆ ರಾಜ್ಯವು ಹಣ, ಸಂಪತ್ತು, ಆಹಾರ ಧಾನ್ಯಗಳಿಂದ ಸುಭಿಕ್ಷವಾಗುತ್ತೆ. ಅಯ್ಯಪ್ಪ ಬಂದ ಕೆಲವೇ ದಿನಗಳಿಗೆ ಪಂದಳೆ ರಾಜಶೇಖರನ ಪತ್ನಿ ಗರ್ಭಧರಿಸಿ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗುವಿಗೆ ರಾಜರಾಜ ಎಂದು ನಾಮಕರಣ ಮಾಡ್ತಾರೆ. ಅಯ್ಯಪ್ಪ ಬೆಳೆಯುತ್ತಿದ್ದಂತೆಲ್ಲ ತುಂಬಾ ಚುರುಕಾಗಿರ್ತಾನೆ. ಸಕಲ ಶಾಸ್ತ್ರ ವಿದ್ಯೆಗಳಲ್ಲೂ ಪ್ರಾವೀಣ್ಯತೆಯನ್ನ ಹೊಂದುತ್ತಾನೆ. ಪಂದಳೆ ರಾಜ್ಯದಲ್ಲಿ ಏನೇ ಕಷ್ಟ ಬಂದರೂ ಅಯ್ಯಪ್ಪ ಮುಂದೆ ನಿಂತು ಅದನ್ನ ನಿವಾರಿಸ್ತಾನೆ. ಹೀಗಾಗಿ ಅಯ್ಯಪ್ಪನನ್ನ ಪಂದಳೆ ರಾಜ್ಯದ ಜನರು ಅಯ್ಯ, ಅಪ್ಪ ಎಂದು ಕರೆಯುತ್ತಿರ್ತಾರೆ. ಇದು ಮುಂದುವರೆದು ಅಯ್ಯಪ್ಪ ಎಂದು ಹೆಸರಾಗುತ್ತೆ. ಪಂದಳೆ ರಾಜಶೇಖರ ಹಾಗೂ ಆತನ ಪತ್ನಿ ಅಯ್ಯಪ್ಪನ ಸಾಕು ತಂದೆ ತಾಯಿಯಾದರೂ ಅವರಿಬ್ಬರ ಮೇಲೆ ಅಯ್ಯಪ್ಪನಿಗೆ ಅಚಲವಾದ ಪ್ರೀತಿ ಮತ್ತು ವಿಶ್ವಾಸವಿರುತ್ತೆ. ಅಯ್ಯಪ್ಪ ಪ್ರೌಢಾವಸ್ಥೆಗೆ ಬರ್ತಿದ್ದಂತೆ ಪಂದಳೆ ರಾಜಶೇಖರ ಮುಂದಿನ ರಾಜನಾಗಿ ಪಂದಳೆ ರಾಜ್ಯಕ್ಕೆ ಅಯ್ಯಪ್ಪನನ್ನ ರಾಜನಾಗಿ ನೇಮಿಸಿ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸ್ತಾನೆ. ಇದೇ ವಿಷಯವನ್ನ ಮಂತ್ರಿಮಂಡಲದಲ್ಲಿ ಹೇಳಿ ಎಲ್ಲರ ಸಲಹೆಗಳನ್ನ ತೆಗೆದುಕೊಳ್ತಾನೆ. ಇದಕ್ಕೆ ಎಲ್ಲರೂ ಸಮ್ಮತಿಸಿದ್ರು ಪಂದಳೆ ರಾಜ್ಯದ ಮಂತ್ರಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ. ಕಾರಣ, ಅಯ್ಯಪ್ಪನು ಮಂತ್ರಿಯ ಎಲ್ಲ ಕೆಲಸಗಳಲ್ಲೂ ತಪ್ಪುಗಳನ್ನ ಹುಡುಕಿ ತೋರಿಸ್ತಿದ್ದ. ಹೀಗಾಗಿ ಮಂತ್ರಿಗೆ ಅಯ್ಯಪ್ಪನನ್ನ ಕಂಡರೆ ಆಗ್ತಿರ್ಲಿಲ್ಲ. ಹೇಗಾದ್ರೂ ಮಾಡಿ ಅಯ್ಯಪ್ಪನನ್ನ ಪಟ್ಟಾಭಿಷೇಕದಿಂದ ತಪ್ಪಿಸಬೇಕೆಂದು ಕುತಂತ್ರ ಹೂಡ್ತಾನೆ. ಮಹಾರಾಣಿಯ ಬಳಿ ತೆರಳಿ ಇದೇ ವಿಚಾರವನ್ನ ಪ್ರಸ್ತಾಪಿಸ್ತಾನೆ. ಮಹಾರಾಣಿ, ನಿಮ್ಮ ಸ್ವಂತ ಮಗನಿದ್ರು ದತ್ತು ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಸರಿಯೇ? ನಾಳೆ ನಿನ್ನ ಮಗ ಬೆಳೆದು ದೊಡ್ಡವನಾದ ಮೇಲೆ ಅವನಿಗೆ ನೀನು ಮೋಸ ಮಾಡಿದವಳಾಗ್ತೀಯಾ? ನಿನ್ನ ಮಗ ಜೀವನ ಪೂರ್ತಿ ಮಣಿಕಂಠನ ಬಳಿ ಊಳಿಗ ಮಾಡ್ತಾ ಜೀವನ ಕಳೆಯಬೇಕು ಎಂದು ಮಹಾರಾಣಿಗೆ ಹೇಳ್ತಾನೆ. ಮೊದಲಿಗೆ ಮಂತ್ರಿಯ ಮಾತುಗಳನ್ನ ಅಷ್ಟಾಗಿ ತಲೆಗೆ ಹಾಕಿಕೊಳ್ಳದ ರಾಣಿ ಬಳಿಕ ಮಾತೃದೃಷ್ಟಿಯಿಂದ ಯೋಚಿಸ್ತಾಳೆ. ಮಣಿಕಂಠ ಪಂದಳೆ ರಾಜ್ಯದ ರಾಜನಾಗಬಾರದು ಅಂತ ನಿರ್ಧರಿಸ್ತಾಳೆ. ಪಂದಳೆ ರಾಜ್ಯದ ಮಂತ್ರಿ ಹಾಗೂ ರಾಣಿ ಸೇರಿ ಅಯ್ಯಪ್ಪನನ್ನ ಪಟ್ಟಾಭಿಷೇಕದಿಂದ ತಪ್ಪಿಸಬೇಕು ಎಂದು ಹುನ್ನಾರ ಮಾಡ್ತಾರೆ. ಇದರ ಒಂದು ಭಾಗವಾಗಿ ಅಯ್ಯಪ್ಪನ ಪಟ್ಟಾಭಿಷೇಕ ಹತ್ತಿರ ಬರ್ತಿದ್ದಂತೆ ರಾಣಿ ಅನಾರೋಗ್ಯಕ್ಕೆ ತುತ್ತಾದವಳಂತೆ ನಾಟಕ ಮಾಡಿ ಮಂಚ ಹಿಡಿತಾಳೆ. ತಿಂಗಳುಗಳು ಕಳೆದರೂ ರಾಣಿಯ ಕಾಯಿಲೆ ವಾಸಿಯಾಗೋದಿಲ್ಲ. ಹೀಗಿದ್ದಾಗ ಒಂದು ದಿನ ಒಬ್ಬ ವೈದ್ಯನನ್ನ ಕರೆಸಿ ಪರಿಹಾರ ಕೇಳ್ತಾರೆ. ಮಂತ್ರಿಯ ಮಾತಿನಂತೆ ವೈದ್ಯ ಪಂದಳೆ ರಾಜಶೇಖರನಿಗೆ ಹೀಗೆ ಹೇಳ್ತಾನೆ. ಪ್ರಭು, ಮಹಾರಾಣಿಯ ಆರೋಗ್ಯ ಸರಿ ಹೋಗ್ಬೇಕು ಅಂದ್ರೆ ಹುಲಿಯ ಹಾಲು ಬೇಕಾಗುತ್ತೆ. ಅದು ಆಗ ತಾನೇ ಮರಿಗಳಿಗೆ ಜನ್ಮ ನೀಡಿದ ಹುಲಿಯೇ ಆಗಿರಬೇಕು. ಆ ಹಾಲಿನಿಂದ ಮಾತ್ರ ರಾಣಿಯ ಆರೋಗ್ಯ ಚೇತರಿಸಿಕೊಳ್ಳುತ್ತೆ ಎಂದು ವೈದ್ಯ ಹೇಳ್ತಾನೆ. ಆಗ ತಾನೇ ಮರಿ ಹಾಕಿರೋ ಹುಲಿ ಅಂದ್ರೆ ಅದು ತೀರಾ ಕೋಪದಲ್ಲಿರುತ್ತೆ. ಮರಿಗಳ ತಂಟೆಗೆ ಹೋದ್ರೆ ಯಾರನ್ನ ಬೇಕಾದ್ರೂ ಕೊಂದು ಬಿಡುತ್ತೆ. ಹೀಗಿದ್ದಾಗ ಹುಲಿ ಮರಿಗಳಿಗೆ ಹಾಲು ಕೊಡಬೇಕಾದ್ರೆ ಹುಲಿಯ ಹಾಲಿಗೆ ಕೈ ಹಾಕೋದು ಅಷ್ಟು ಸುಲಭವಲ್ಲ. ಒಂದು ವೇಳೆ ಅಯ್ಯಪ್ಪ ಈ ಕೆಲಸಕ್ಕೆ ಒಪ್ಪಿಕೊಂಡ್ರೆ ಅವನನ್ನ ಹುಲಿ ಕೊಂದು ಬಿಡುತ್ತೆ ಅನ್ನೋದು ಮಂತ್ರಿ ಹಾಗೂ ರಾಣಿಯ ಮಸಲತ್ತಾಗಿತ್ತು. ವೈದ್ಯ ಹೇಳಿದಂತೆ ಹಾಲು ತರೋದಕ್ಕೆ ಹೋದ ಅದೆಷ್ಟೋ ವೀರರು ಬರಿಗೈಯಿಂದ ವಾಪಸ್ ಬರ್ತಾರೆ. ಅದೆಷ್ಟೋ ವೀರರು ಹುಲಿಯ ಕೈಯಲ್ಲಿ ಬಲಿಯಾಗ್ತಾರೆ. ಹಾಲು
ಹಾಲು ಸಿಗೋದೆ ಕಷ್ಟ ಎಂದಾಗ ಅಯ್ಯಪ್ಪ ಹುಲಿಯ ಹಾಲು ತರೋದಕ್ಕೆ ನಾನು ಹೋಗ್ತೇನೆ ಎಂದು ಪಂದಳೆ ರಾಜಶೇಖರನಿಗೆ ಹೇಳ್ತಾನೆ. ಮೊದಲಿಗೆ ಇದಕ್ಕೆ ಒಪ್ಪದ ರಾಜಶೇಖರ ಬಳಿಕ ಅಯ್ಯಪ್ಪನನ್ನ ಹುಲಿಯ ಹಾಲು ತರಲು ಕಳುಹಿಸುತ್ತಾನೆ. ಕಾಡಿಗೆ ಹೋಗೋ ಮುನ್ನ ಪ್ರಯಾಣಕ್ಕೆ ಬೇಕಾದ ಏರ್ಪಾಡುಗಳನ್ನ ರಾಜಶೇಖರ ಹತ್ತಿರವಿದ್ದು ನೋಡಿಕೊಳ್ತಾನೆ. ಒಂದು ಕಪ್ಪು ಕೈಚೀಲದಲ್ಲಿ 3 ಕಣ್ಣಿನ ತೆಂಗಿನಕಾಯಿ, ದೇವರಿಗೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಯಾತ್ರೆಗೆ ತೆರಳುವಾಗ ಬಳಸುವ ವಸ್ತುಗಳು, ತಿಂಡಿ ತಿನಿಸುಗಳನ್ನು ಕಟ್ಟಿ ಆ ಚೀಲವನ್ನ ಅಯ್ಯಪ್ಪನಿಗೆ ಪ್ರೀತಿಯಿಂದ ಕೊಡ್ತಾನೆ. ಆ ಮೂಟೆಯನ್ನ ಅಯ್ಯಪ್ಪ ತಲೆಯ ಮೇಲೆ ಹೊತ್ತು ಸಾಕ್ತಾನೆ. ಅಂದು ಅಯ್ಯಪ್ಪ ಹೊತ್ತ ಮೂಟೆಯೇ ಇಂದಿನ ಇರುಮುಡಿ. ಇರುಮುಡಿಯನ್ನ ತಲೆಯ ಮೇಲೆ ಹೊತ್ತ ಅಯ್ಯಪ್ಪ ಹುಲಿಯ ಹಾಲಿಗಾಗಿ ಕ್ರೂರ ಮೃಗಗಳು ಓಡಾಡುವ ಕಾಡಿನಲ್ಲಿ ತಿರುಗುತ್ತಿರ್ತಾನೆ. ಅಯ್ಯಪ್ಪ ಹುಲಿಗಾಗಿ ಕಾಡಿನಲ್ಲಿ ಹುಡುಕುತ್ತಿರ್ಬೇಕಾದ್ರೆ ಅಲ್ಲಿಗೆ ಮಹಿಷಿ ಬರ್ತಾಳೆ. ಹಸಿವಿನ ಮುಖದೊಂದಿಗೆ ಮಹಿಷಿ ನೋಡೋದಕ್ಕೂ ಕ್ರೂರವಾಗಿರ್ತಾಳೆ. ಅಯ್ಯಪ್ಪನನ್ನ ನೋಡಿದ ಮಹಿಷಿ ಯುದ್ಧಕ್ಕೆ ಇಳಿತಾಳೆ. ಅಯ್ಯಪ್ಪ ಹಾಗೂ ಮಹಿಷಿ ನಡುವೆ ಭೀಕರ ಯುದ್ಧ ನಡೆಯುತ್ತಿರುತ್ತೆ. ಇವರಿಬ್ಬರ ಯುದ್ಧವನ್ನ ನೋಡೋದಕ್ಕೆ ದೇವಾನುದೇವತೆಗಳೇ ಭೂಮಿಗೆ ಬರ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಮಹಿಷಿಯನ್ನ ಕೊಲ್ಲೋಕೆ ಅಂತಾನೆ ಹರಿಹರರ ಸಮ್ಮಿಲನದೊಂದಿಗೆ ಅಯ್ಯಪ್ಪ ಹುಟ್ಟಿದ್ದು. ಇಬ್ಬರ ನಡುವೆ ನಡೆದ ಭೀಕರ ಯುದ್ಧದಲ್ಲಿ ಮಹಿಷಿ ಸಾವನ್ನಪ್ತಾಳೆ. ಮಹಿಷಿ ಮರಣವಾಗ್ತಿದ್ದಂತೆ ಅವಳ ದೇಹದಿಂದ ಲೀಲಾವತಿ ಅನ್ನೋ ಒಂದು ಸುಂದರ ಯುವತಿ ಹೊರಬರ್ತಾಳೆ. ಅಯ್ಯಪ್ಪನನ್ನ ನೋಡಿದ ಲೀಲಾವತಿ ನಾಚಿಕೆಯಿಂದ ತನ್ನನ್ನ ಮದುವೆಯಾಗು ಎಂದು ಕೇಳಿಕೊಳ್ತಾಳೆ. ಆದ್ರೆ ಆ ಜನ್ಮ ಬ್ರಹ್ಮಚಾರಿಯಾಗಿರೋ ಅಯ್ಯಪ್ಪ ಇದಕ್ಕೆ ಒಪ್ಪೋದಿಲ್ಲ. ಅಲ್ಲದೆ ನಾನು ಯಾರನ್ನು ಮದುವೆ ಆಗೋದಿಲ್ಲ ಎಂದು ಅಯ್ಯಪ್ಪ ಹೇಳ್ತಾನೆ. ಆದ್ರೆ ಲೀಲಾವತಿ ಮನಸ್ಸಿಗೆ ನೋವಾಗಬಾರದು ಅಂತ ಅವಳಿಗೆ ಬೇರೇನಾದ್ರೂ ಆಸೆ ಇದ್ದಲ್ಲಿ ಕೇಳು ಎಂದು ಅಯ್ಯಪ್ಪ ಕೇಳ್ತಾನೆ. ಆಗ ಲೀಲಾವತಿ ನನಗೆ ಯಾವತ್ತಿಗೂ ನಿಮ್ಮ ಸೇವೆ ಮಾಡೋ ಭಾಗ್ಯ ಸಿಗಬೇಕು ಎಂದು ಕೇಳಿಕೊಳ್ತಾಳೆ. ಇದಕ್ಕೆ ಅಯ್ಯಪ್ಪ ಸಂತೋಷದಿಂದ ಮಾಲಿಕಾಪುರವತ್ತಮ್ಮನಾಗಿ ನೀನು ನನ್ನ ಕ್ಷೇತ್ರದಲ್ಲಿ ನೆಲೆಸು. ಮುಂದಿನ ದಿನಗಳಲ್ಲಿ ನನ್ನ ನೋಡೋಕೆ ಬರೋ ಭಕ್ತರು ನಿನಗೂ ಪೂಜೆ ಮಾಡುವಂತಾಗ್ತಾರೆ ಎಂದು ವರವನ್ನ ನೀಡ್ತಾನೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇಂದಿಗೂ ಮಾಲಿಕಾಪುರವತ್ತಮ್ಮನ ದೇವಾಲಯ ಶಬರಿಮಲೆಯಲ್ಲಿದೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಶಿವ ಮಣಿಕಂಠನ ಹತ್ತಿರ ಬಂದು, ಮಗು, ನೀನು ಈ ಭೂಮಿಗೆ ಬಂದ ಕಾರ್ಯ ಮುಗಿದಿದೆ, ಹೀಗಾಗಿ ನಿನ್ನ ಅವತಾರವನ್ನ ಕೊನೆಗೊಳಿಸು ಎಂದು ಶಿವ ಅಯ್ಯಪ್ಪನಿಗೆ ಹೇಳ್ತಾನೆ. ಇದಕ್ಕೆ ಅಯ್ಯಪ್ಪ, ಇಲ್ಲ ತಂದೆ, ನಾನು ಮಾಡಬೇಕಾದ ಕೆಲಸ ಇನ್ನೊಂದಿದೆ. ಹುಲಿಯ ಹಾಲು ತರ್ತೀನಿ ಎಂದು ನನ್ನ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೇನೆ. ಹೀಗಾಗಿ ನಾನು ಹುಲಿಯ ಹಾಲು ತೆಗೆದುಕೊಂಡು ಹೋಗಬೇಕು ಎಂದು ಹೇಳ್ತಾನೆ. ಆಗ ಯುದ್ಧ ನೋಡೋಕೆ ಬಂದಿದ್ದ ಇಂದ್ರಾದಿ ದೇವತೆಗಳೇ, ನಿನ್ನಿಂದ ಈ ಲೋಕಕ್ಕೆ ಶಾಂತಿ ಉಂಟಾಗಿದೆ ಅಯ್ಯಪ್ಪ, ಹೀಗಾಗಿ ನಿನಗೋಸ್ಕರ ನಾವು ಹುಲಿಗಳಂತೆ ಬದಲಾಗ್ತೇವೆ. ಬೇಡ ಎನ್ನದೆ ನಮ್ಮ ಮೇಲೆ ಕೂತು ಸವಾರಿ ಮಾಡಿ ಪಂದಳೆ ರಾಜ್ಯಕ್ಕೆ ತರಲಿ ಎಂದು ದೇವತೆಗಳು ಅಯ್ಯಪ್ಪನ ಬಳಿ ಕೇಳಿಕೊಳ್ತಾರೆ. ಇದಕ್ಕೆ ಅಯ್ಯಪ್ಪ ಸರಿ ಎಂದು ಒಪ್ಪಿಕೊಳ್ತಾನೆ. ಬಳಿಕ 3 ಹುಲಿಗಳೊಂದಿಗೆ ಅಯ್ಯಪ್ಪ ಪಂದಳೆ ರಾಜ್ಯಕ್ಕೆ ಪ್ರವೇಶಿಸ್ತಾನೆ. ಹುಲಿಗಳ ಮಧ್ಯೆ ಅಯ್ಯಪ್ಪನ ಸವಾರಿಯನ್ನು ನೋಡಿ ಪಂದಳೆ ರಾಜ್ಯದ ಜನ ಬೆಚ್ಚಿ ಬೀಳ್ತಾರೆ. ಇನ್ನು ಕೆಲವರು ಹುಲಿಗಳನ್ನು ನೋಡಿ ಅತ್ತಿತ್ತ ಓಡೋದಕ್ಕೆ ಶುರು ಮಾಡ್ತಾರೆ. ಹುಲಿಯ ಮೇಲೆ ಬಂದ ಅಯ್ಯಪ್ಪನನ್ನು ನೋಡಿ ಪಂದಳೆ ರಾಜಶೇಖರ ಹಾಗೂ ಆತನ ಪತ್ನಿ ಭಯಭೀತರಾಗ್ತಾರೆ. ಅಯ್ಯಪ್ಪನ ಶಕ್ತಿಯನ್ನ ಅರಿತು ರಾಣಿ ಹಾಗೂ ಮಂತ್ರಿ ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಿ ಕೂಡಲೇ ಅಯ್ಯಪ್ಪನ ಬಳಿ ಬಂದು ನಮ್ಮನ್ನ ಕ್ಷಮಿಸು ಎಂದು ಕೇಳಿಕೊಳ್ತಾರೆ. ಅಲ್ಲದೆ ಈ ರಾಜ್ಯಕ್ಕೆ ನೀನೇ ರಾಜನಾಗಿ ಪಟ್ಟಾಭಿಷಕ್ತನಾಗು ಎಂದು ಕೇಳಿಕೊಳ್ತಾರೆ. ಆದ್ರೆ ಇದಕ್ಕೆ ಅಯ್ಯಪ್ಪ ಒಪ್ಪೋದಿಲ್ಲ. ಬದಲಾಗಿ ನಾನು ಬಂದ ಕೆಲಸವು ಮುಗಿದಿದ್ದು ನನ್ನ ಅವತಾರವು ಮುಗಿಯುವ ಹಂತಕ್ಕೆ ಬಂದಿದೆ ಎಂದು ಹೇಳ್ತಾನೆ. ಹೀಗೆ ಹೇಳ್ತಿದ್ದಂತೆ ಆ 3 ಹುಲಿಗಳು ಮತ್ತೆ ಇಂದ್ರಾದಿ ದೇವತೆಗಳಾಗಿ ಬದಲಾಗ್ತಾರೆ. ಅಲ್ಲಿದ್ದ ರಾಜಶೇಖರ ಪತ್ನಿ ಹಾಗೂ ಮಣಿಕಂಠನನ್ನ ಹರಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಬಳಿಕ ಅಯ್ಯಪ್ಪ ಈ ರಾಜ್ಯ ನನ್ನ ತಮ್ಮನಿಗೆ ಕೊಡಿ ಎಂದು ಹೇಳ್ತಾನೆ. ಆದ್ರೆ ಇದಕ್ಕೆ ರಾಜ ಮತ್ತು ರಾಣಿ ಇಬ್ಬರು ಒಪ್ಪೋದಿಲ್ಲ. ಆಗ ಅಯ್ಯಪ್ಪ, ನನ್ನನ್ನ ಇಷ್ಟು ದಿನ ಸಾಕಿ ಸಲಹಿದ್ದೀರಾ, ಮುಂದಿನ ದಿನಗಳಲ್ಲಿ ನನ್ನ ಭಕ್ತರು ನನ್ನನ್ನ ಪ್ರೀತಿಯಿಂದ ಅಯ್ಯಪ್ಪ ಎಂದು ಕರೀತಾರೆ ಎಂದು ತನ್ನ ಬಾಣವನ್ನ ತೆಗೆಯುತ್ತಾನೆ. ಈ ಬಾಣ ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲಿ ನನಗೆ ಒಂದು ದೇವಾಲಯವನ್ನ ಕಟ್ಟಿ ಎಂದು ಅಯ್ಯಪ್ಪ ಪಂದಳೆ ರಾಜಶೇಖರನಿಗೆ ಹೇಳ್ತಾನೆ. ಬಿಲ್ಲಿನಿಂದ ವೇಗವಾಗಿ ನುಗ್ಗಿದ ಬಾಣವು ಶಬರಿಮಲೆಗೆ ಬಂದು ಬೀಳುತ್ತೆ. ನನ್ನ ಯಾರು ಮನಸ್ಫೂರ್ತಿಯಾಗಿ ಭಕ್ತಿ ಹಾಗೂ ಶ್ರದ್ಧೆಯಿಂದ 41 ದಿನಗಳ ಕಾಲ ಮಾಲೆಯನ್ನು ಧರಿಸಿ ನನ್ನನ್ನ ಭಕ್ತಿಯಿಂದ ಬೇಡಿಕೊಂಡು ಎಲ್ಲಾ ಮೋಹಗಳನ್ನು ಬಿಟ್ಟು ಚಪ್ಪಲಿ ಸಹ ಇಲ್ಲದೆ ನಿತ್ಯ ನನ್ನನ್ನೇ ಸ್ಮರಿಸಿಕೊಳ್ಳುತ್ತಾ ಯಾರು ನಾನು ಹೇಳಿದ 18 ನಿಯಮಗಳನ್ನು ಪಾಲಿಸುತ್ತಾರೋ ಅವರು ಕೇಳಿದ್ದನ್ನ ಕೇಳಿದ ಹಾಗೆಯೇ ಕೊಡುತ್ತೇನೆ ಎಂದು ಅಯ್ಯಪ್ಪ ಅಲ್ಲಿಂದ ಅದೃಶ್ಯನಾಗ್ತಾನೆ. ಅಯ್ಯಪ್ಪನ ಇಷ್ಟಾನುಸಾರ ಪಂದಳೆ ರಾಜಶೇಖರ ಶಬರಿಮಲೆಯಲ್ಲಿ ದೇವಾಲಯವನ್ನ ಕಟ್ಟಿಸ್ತಾನೆ. ಶಬರಿಮಲೆ ದೇವಾಲಯದ 18 ಮೆಟ್ಟಿಲುಗಳನ್ನು ಸಹ ನಿರ್ಮಿಸ್ತಾನೆ. ಆದರೆ ವಿಗ್ರಹ ಪ್ರತಿಷ್ಠಾಪನೆ ಸಮಯಕ್ಕೆ ಬರ್ತಿದ್ದಂತೆ ಪಂದಳೆ ರಾಜನಿಗೆ ಕೆಲವು ಅನುಮಾನಗಳು ಶುರುವಾಗ್ತವೆ. ಆಗ ಅಯ್ಯಪ್ಪನೇ ಸಾಕ್ಷಾತ್ಕರಿಸಿ ಪರಶುರಾಮನನ್ನ ಕಳಿಸಿ ಶಬರಿಮಲೆಯಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪಿಸ್ತಾನೆ. ಅಂದಿನಿಂದ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಾಲೆಯನ್ನು ಧರಿಸಿ 18 ಬೆಟ್ಟಗಳನ್ನು ಹತ್ತಿ ಗಾಳಿ ಮಳೆಯನ್ನ ಲೆಕ್ಕಿಸದೆ 18 ಮೆಟ್ಟಿಲುಗಳನ್ನು ಹತ್ತಿ ಯಾರು ಅಯ್ಯಪ್ಪನ
ದರ್ಶನ ಮಾಡಿಕೊಳ್ತಾರೋ ಅವರಿಗೆ ಅಯ್ಯಪ್ಪ ಸದಾ ಬೇಡಿದ್ದನ್ನ ಕರುಣಿಸುತ್ತಾ ಬರ್ತಿದ್ದಾನೆ. ಶಬರಿಮಲೆಯ 41 ದಿನಗಳ ದೀಕ್ಷೆಯನ್ನ ಮಂಡಲ ಎಂದು ಕರೆಯುತ್ತಾರೆ. ಈ ಮಂಡಲದ ದಿನಗಳಲ್ಲಿ ನಾವು ಯಾವುದಾದ್ರೂ ಕೆಟ್ಟ ಚಟವನ್ನ ಬಿಟ್ರೆ ಅದು ಜೀವನ ಪೂರ್ತಿ ಬಿಡ್ತೇವೆ. ಹೀಗೆ ಅದೆಷ್ಟೋ ಜನ ಮದ್ಯ ಸಿಗರೇಟು ಬಿಟ್ಟ ಉದಾಹರಣೆಗಳಿವೆ. ಅಯ್ಯಪ್ಪ ಮಾಲೆಯು ಕೇವಲ ದೇವರನ್ನ ಒಲಿಸಿಕೊಳ್ಳುವ ಒಂದು ಸಾಧಾರಣ ಮಾಲೆಯಲ್ಲ, ಮನುಷ್ಯನ ಜೀವನವನ್ನು ತಿದ್ದಿ ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ಒಂದು ಮಹಾನ್ ದೀಕ್ಷೆಯೂ ಕೂಡ ಆಗಿದೆ. ಇದು ಪುರಾಣಗಳಲ್ಲಿ ಬರೋ ಅಯ್ಯಪ್ಪನ ಕತೆ. ಇದೇ ಕಥೆಯನ್ನ ಅಯ್ಯಪ್ಪನ ಬಹುತೇಕ ಭಕ್ತರು ಈವರೆಗೂ ನಂಬಿಕೊಂಡು ಬಂದಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಓರ್ವ ಇತಿಹಾಸ ಪುರುಷ, ಆದರೆ ಇಲ್ಲಿ ಮತ್ತೊಬ್ಬ ಅಯ್ಯಪ್ಪನಿದ್ದು ನಿಜಕ್ಕೂ ಶಬರಿಮಲೆ ದೇವಾಲಯ ಈತನದೇ ಎಂದು ಶಬರಿಮಲೆ ಸ್ಥಳೀಯ ಭಕ್ತರು ಹೇಳ್ತಾರೆ. ಅಯ್ಯಪ್ಪ ಒಬ್ಬ ಸೇನಾನಿ, ವೀರಯೋಧ. ಈತನಿಗೆ ಬಾಬರ್ ಅನ್ನೋ ಆತ್ಮೀಯ ಸ್ನೇಹಿತನಿರ್ತಾನೆ. ಕೇರಳದಲ್ಲಿ ಈತನ ಹೆಸರು ಸರಿಯಾಗಿ ಉಚ್ಚರಿಸಲಾಗದೆ ಬಾಬರ್ ಹೆಸರು ವಾವರ್ ಆಗುತ್ತೆ. ಇಂದಿಗೂ ಮಾಲೆ ಧರಿಸಿದ ಅಯ್ಯಪ್ಪನ ಭಕ್ತರು ವಾವರ್ ಮಸೀದಿ ದರ್ಶನ ಮಾಡಿಕೊಂಡು ಬಳಿಕ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಾರೆ. ಅಲ್ಲದೆ ಅಯ್ಯಪ್ಪನಿಗೆ ಮದುವೆಯಾಗಿದ್ದು ಪೂರ್ಣೆ ಮತ್ತು ಪುಷ್ಕಳೆ ಅನ್ನೋ ಇಬ್ಬರು ಪತ್ನಿಯರಿದ್ದಾರೆ. ಹೀಗಾಗಿ ಶಬರಿಮಲೆಯಲ್ಲಿ ನೆಲೆಸಿರೋದು ನಿಜಕ್ಕೂ ಯಾವ ಅಯ್ಯಪ್ಪ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೂ ಸ್ವಾಮಿಯೇ ಶರಣಂ ಅಯ್ಯಪ್ಪ.